ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಒನ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೀವು ಕೇಳಿದಂಥ ಒಂದು ರಿಕ್ವೆಸ್ಟೆಡ್ ವಿಡಿಯೋನೇ ಆಗಿರುತ್ತೆ. ಇದು ಸ್ವಲ್ಪ ಚಿಕ್ಕದಾಗಲೇ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಹೇಗೆ ಮಗುನ ಇಟ್ಕೊಂಡು ಮನೆ ಕೆಲಸ, ಟೈಲರಿಂಗ್, ಕಸು ಕೆಲಸ, ಯೂಟ್ಯೂಬ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇವತ್ತು ಬೆಳಗ್ಗೆನೇ ನಾನು ವಿಂಡೋ ಓಪನ್ ಮಾಡೋಕ್ಕೆ ಹೋಗಿದ ತಕ್ಷಣ ಆಂಜನೇಯ ಸ್ವಾಮಿ ಕೋತಿನೇ ಬಂದುಬಿಟ್ಟಿತ್ತು. ಓಡಿ ಬಂತು. ಸಡನ್ನಾಗಿ ಅಲ್ಲೇ ಭಯ ಬಿದ್ದು ಹಂಗೆ ಹೊರ್ಟೋಯ್ತು, ಹಿಂದೆ ಹಂಗೆ ವಾಪಸ್ ಹೊರ್ಟೋಯ್ತು. ಬಾಳೆಹಣ್ಣು ತೋರಿಸಿದ್ರು ಅದು ವಾಪಸ್ ಬರಲೇ ಇಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆ ಹುಲ್ಗಳ್ನೆಲ್ಲ ಎಳೆದು ಹೊರ್ಟೋಯ್ತು ವಾಪಸ್ಸು. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ಅಪ್ಪನ ಇಟ್ಕೊಂಡು ಹೇಗೆಲ್ಲನೂ ಮಾಡ್ತೀರಾ ಅಂತ ಒಂದು ವಿಡಿಯೋ ಮಾಡಿ, ಹೇಗೆ ಅವನ್ನ ಇಟ್ಕೊಂಡು ಎಲ್ಲ ಕೆಲಸ, ಟ್ಯೂಷನ್ನು, ಟೈಲರಿಂಗು, ಮನೆ ಕೆಲಸ ಎಲ್ಲ ಹೇಗೆ ಮಾಡ್ಕೊತೀರಾ ಅದ್ರ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಈ ವಿಡಿಯೋ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅಪ್ಪನ ಇಟ್ಕೊಂಡು ಹೇಗೆ ಮಾಡ್ತೀನಿ ಅಂತಂದರೆ, ಇವಾಗ ನೋಡ್ಬೋದು, ಅವನಿಗೆ ಹಾಲು ಕೊಟ್ಟೆ, ಕುಡಿದ್ಬಿಟ್ಟು ಹೋಗಿದ್ದಾನೆ ಹಿಂದೆಗಡೆ. ಅವ್ರ ಅಣ್ಣ ಬಂದಿದ್ದಾರೆ, ಊರಿಂದ ಬಂದಿದ್ದಾನೆ. ಹಾಗಾಗಿ ಅವನ ಜೊತೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವನ್ನ ಜಾಸ್ತಿ ನಾನು ಒಳಗೂ ಕೂಡ ಕೂಡಾಕೊಂಡಿರಲ್ಲ. ಹಾಗೆ ಇವತ್ತು ನಾಷ್ಟಕ್ಕೆ ನಾನು ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಟಿಫನ್ ಮಾಡೋದು, ನಾನು ಅಡುಗೆ ಮಾಡೋದು, ಈಚೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಹಾಗಾಗಿ ಇನ್ನು ಸಾಂಬಾರು ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ವಾಂಗಿಬಾತ್ನ ಮಾಡ್ಕೊಳ್ಳೋಕ್ಕೆ ರೈಸ್ನ ಇಟ್ಟಿದ್ದೀನಿ. ಹಾಗೆ ಅಪ್ಪು ಹೋಗಿದ ತಕ್ಷಣ ಇವಾಗ ಅವ್ನಿಗೆ ಹಾಲು ಕುಡಿಸಿದ್ದೀನಿ. ಅವ್ನು ಆಟ ಆಡೋಕ್ಕೆ ಹೋಗಿದ್ದಾನೆ. ಯಾವಾಗ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ, ಅರ್ಧ ಗಂಟೆ 1 ಅವರ್ ಈ ಥರ ಆಗುತ್ತೆ. ಅಷ್ಟೊತ್ತೊಳಗೆ ನನ್ನ ಕಿಚನಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ, ಇವಾಗ ಪಾತ್ರೆ ಜೋಡಿಸ್ಕೊಳ್ಳೋದು, ಈ ಥರದ್ದು ಒರೆಸ್ಕೊಳ್ಳೋದು, ಟೇಬಲ್ಗಳ್ನ ಒರೆಸ್ಕೊಳ್ಳೋದು, ಈ ಥರದ್ದು ಯಾವುದಾದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀನಿ. ಮಕ್ಕಳು ಇರೋ ಮನೆ ಅಂತೂ ವಸ್ತುಗಳು ಚೆಲ್ಲಾಪಲ್ಲಿ ಆಗೋದು ಸಹಜವಾಗಿದ್ದೇ ಇರುತ್ತೆ. ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಬಂದರೆ ಇನ್ನೊಂದು 2 ಅವರ್ ಬಿಟ್ಟು ಅಲ್ಲೇ ಎಲ್ಲ ಗಲೀಜು ಮಾಡಿರ್ತಾನೆ. ಹೀಗೆ ಅದೇನು ಮಾಡೋಕ್ಕಾಗಲ್ಲ. ಮಕ್ಳ ಮೇಲೂ ಆ ಕೋಪನ ತೋರ್ಸೋದಕ್ಕೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅವರು ಆಟ ಆಡ್ಕೊಳ್ಳಿ, ಚಲಾಪಿಲಿ ಮಾಡಿಬಿಡ್ಲಿ, ಆಮೇಲೆ ಇನ್ನೊಂದ್ಸತಿ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊತೀನಿ ಅಷ್ಟೇ. ಇವಾಗ ಅವ್ನು ಹೊರಗಡೆ ಹೋಗಿರೋದ್ರಿಂದ ಆಲ್ಮೋಸ್ಟ್ ನನ್ನ ಕಿಚನಲ್ಲಿ ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ಹಾಗೆ ನನಗೆ ರೀಸೆಂಟಾಗಿ ಒಂದು 2-3 ಜನ ಕೇಳ್ತಿದ್ರು, ಅಕ್ಕ ನಾನು ತುಂಬ ಸಣ್ಣಾಗಿದ್ದೀನಿ, ಯಾವುದಾದ್ರೂ ಒಂದು ವೆಯ್ಟ್ ಗೇನ್ ಆಗಿರುವಂಥ ಸ್ಮೂದಿನ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ಇವತ್ತು ಅದನ್ನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಪಚ್ಚ ಬಾಳೆಹಣ್ಣಾದರೂ ತೊಗೊಳ್ಳಿ, ಏಲಕ್ಕಿ ಬಾಳೆಹಣ್ಣಾದರೂ ತೊಗೊಳ್ಳಿ, 2 ಒಳ್ಳೆಯದೇ ನಮಗೆ. ಹಾಗಾಗಿ ಇವಾಗ ನಾನೊಂದು 3 ಬಾಳೆಹಣ್ಣಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇದು ಮಕ್ಳಿಗೂ ಕೂಡ ಕೊಡ್ಬೋದು, ಮಕ್ಳಿಗೂ ಕೂಡ ಒಳ್ಳೆಯದೇ, ಕೊಡಲ್ಲ ಅನ್ನಂಗೆ ಏನಿಲ್ಲ, ಮಕ್ಳಿಗೂ ಕೊಡ್ಬೋದು. ಇವಾಗ ಒಂದು ಜಾರಿಗೆ ಒಂದು 3 ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 10 ಬಾದಾಮಿನ ಹಾಕಿದ್ದೀನಿ. ಹಾಗೆ ಒಂದು 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು, ವೆಯ್ಟ್ ಗೇನ್ ಮಾಡೋದಕ್ಕೆ. ಹಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋಕ್ಕೋಸ್ಕರ ನಾನು ಕೋಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ನೀವು ಮಿಕ್ಸಿಲಿ ರುಬ್ತಾ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ಥರ ಅಂತ. ನಾನು ಸ್ವಲ್ಪ ಇಲ್ಲಿ ತರಿಯಾಗೆ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣೆಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ಗೆ ಮೇಲ್ಗಡೆ ನಾನು ಗೋಡಂಬಿನ ಇಲ್ಲ ಯಾವುದಾದ್ರೂ ಬಾದಾಮಿ ಈ ಥರದ್ದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಗೇನ್ ಅಂತೂ ಖಂಡಿತವಾಗ್ಲೂ ಆಗ್ತೀರಾ. ಮಾರ್ನಿಂಗ್ ಟೈಮು ಕುಡೀರಿ. ಮಾರ್ನಿಂಗ್ ಕುಡಿದ್ರೆ ನಮ್ಗೆ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ, ಬೆನಿಫಿಟ್ ಕೂಡ ಹೌದು. ನೀವು ಊಟಕ್ಕೆ ಮಾಡೋಕ್ಕಿಂತ ಮುಂಚೆ ಮಾರ್ನಿಂಗ್ ಕುಡೀರಿ ಇದನ್ನು, ಸ್ಮೂದಿನ. ಟೇಸ್ಟಿಯಾಗೂ ಕೂಡ ಇರುತ್ತೆ ಕೋಕೋ ಪೌಡ್ರು ಹಾಕಿರೋದ್ರಿಂದ. ಏನಂದರೆ ಈ ಸ್ಮೂದಿ ಏನಾದರೂ ನೀವು ಕುಡಿಬೇಕು ಮಾಡಿದೆ ಅಂತಂದರೆ, ಇದು ವೆಯ್ಟ್ ಗೇನ್ ಆಗೋರಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ಮೂದಿ ಅಂತಲೇ ಹೇಳ್ಬೋದು. ನೀವು ಬೆಳಗ್ಗೆ ಎದ್ದು ಆರಾಮಾಗಿ 1 ಗ್ಲಾಸ್ ಸ್ಮೂದಿ ಕುಡಿದ್ರೆ ಬ್ರೇಕ್ಫಾಸ್ಟ್ ಆಗೋವರೆಗೂ ಆರಾಮಾಗಿ ಇರ್ತೀರಾ. ಇದರಲ್ಲಿ ವೆಯ್ಟ್ ಗೇನ್ ಕೂಡ ಆಗ್ಬೋದು. ಯಾಕಂದರೆ ನಾನು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ನೀವು ಪಚ್ಚ ಬಾಳೆಹಣ್ಣು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಅದು ಇನ್ನೂ ನಮ್ಮ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಮಾಮೂಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೂ ಕೂಡ ಇದು ಯಾವಾಗಾದರೂ ಒಂದು ಸತಿ ಮಾಡಿ ಕುಡೀರಿ, ಹೆಲ್ತ್ಗೂ ಕೂಡ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಕುಡಿಬೋದು. ಇದರಲ್ಲಿ ಕೋಕೋ ಪೌಡ್ರೆಲ್ಲ ಯೂಸ್ ಮಾಡಿರೋದ್ರಿಂದ ಒಂಥರ ಚಾಕ್ಲೇಟ್ ಫ್ಲೇವರೇ ಬರ್ತಾ ಇತ್ತು, ಒಂಥರ ಐಸ್ ಕ್ರೀಮ್ ತಿನ್ನೋ ಥರ. ಯಾಕಂದರೆ ಸ್ವಲ್ಪ ಗಟ್ಟಿಗೆ ಮಾಡಿರೋದ್ರಿಂದ ಒಂಥರ ಐಸ್ ಕ್ರೀಮ್ ತಿನ್ನೋ ಥರ ಫೀಲ್ ಆಗುತ್ತೆ. ಕೋಕೋ ಪೌಡ್ರ್ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ.
ಇಲ್ಲಿ ನಾನು ಕ್ಯಾಪ್ಸಿಕಮ್ ವಾಂಗಿಬಾತ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಅಪ್ಪು ಇನ್ನೂ ಬಂದಿರಲಿಲ್ಲ, ಅವ್ನು ಈಚೆಗಡೆನೇ ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಇದ್ದ. ಅವರು ಎಕ್ಸಾಮ್ ಮುಗಿಸ್ಕೊಂಡು ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ರಲ್ಲ, ಹಾಗಾಗಿ ಅವನು ಕೂಡ ಬೆಳಗ್ಗೆ ಓಡೋಗಿದ್ದಾನೆ, ಹೇಳಿದ್ನಲ್ಲ. ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ರೈಸ್ ಆಗಿತ್ತು, ಹಾಗಾಗಿ ಕ್ಯಾಪ್ಸಿಕಮ್ ವಾಂಗಿಬಾತ್ನ ಮಾಡಿಕೊಂಡೆ. ನಾನು ರೆಸಿಪಿ ಕೂಡ ಹಳೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದ್ರಲ್ಲಿ ಶೇರ್ ಮಾಡಲಿಲ್ಲ. ನೋಡ್ಬೋದು ಮನೆ ಹತ್ರ ಅವನ ಜೊತೆನೇ ಆಟ ಆಡ್ಕೊಂಡಿದ್ದಾನೆ, ಎಷ್ಟು ಕರೆದ್ರೂ ಬರಲಿಲ್ಲ. ಲಾಸ್ಟಿಗೆ ಎಳ್ಕೊಂಬಂದು ಅವನಿಗೆ ಸರಿ ತಿನ್ನಿಸಿ ನಾವು ಕೂಡ ಕ್ಯಾಪ್ಸಿಕಮ್ ವಾಂಗಿಬಾತ್ ಜೊತೆಗೆ ಸ್ವಲ್ಪ ವಾಟರ್ ಮಿಲನ್ ಇತ್ತು, ಅದನ್ನು ತಿನ್ಕೊಂಡ್ವಿ. ಆಮೇಲೆ ಅವ್ರ ಡ್ಯಾಡಿ ಇದ್ರಲ್ಲ, ಹಾಗಾಗಿ ಮನೆ ಒಳಗೆ ಬಂದು ಆ ಗಾಡಿನ ತೊಗೊಂಡು ಆಟ ಆಡ್ತಾ ಇದ್ದ. ಇವಾಗ ಅವನಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಮಲಗಿಸ್ತೀನಿ, ಇಲ್ಲಾಂದರೆ ಅವನು ಏನಾದರೂ ಸ್ವಲ್ಪ ತಾಟಾಡಿ ಹಂಗೆ ಹೋಗಿ ಅವನೇ ರೂಮ್ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅದೊಂದು ಅಭ್ಯಾಸ ಇವಾಗ ಅವನಿಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಇವಾಗ ನಾವು ಊಟ ಮಾಡೋ ಗಂಟ ಅವನು ಅಲ್ಲೇ ಆಟ ಆಡ್ತಾ ಇರ್ತಾನೆ. ನಮ್ದು ಊಟ ಮುಗ್ದಿದ ತಕ್ಷಣ ಅವನೇ ಹೋಗಿ ರೂಮ್ ಒಳಗೆ ಮಲ್ಕೊಂಡ್ಬಿಡ್ತಾನೆ. ಅವನು ಸ್ನಾನ ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಒಂದೊಂದು ಸತಿ ನಾನೇ ಸರಿ ತಿಂದಿದ ತಕ್ಷಣ ಹಿಂದೆನೇ ಸ್ನಾನ ಕೂಡ ಮಾಡಿಸ್ಬಿಡ್ತೀನಿ. ಹಾಗೆ ಅವ್ನು ಮಲ್ಕೊಂಡ್ಮೇಲೆ ನನಗೇನಿರುತ್ತೆ ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಮುಗಿಸ್ಕೊಂಡು, ನನಗೆ ಟೈಲರಿಂಗ್ ತುಂಬಾ ಇಷ್ಟ, ಹಾಗಾಗಿ ಇವಾಗ ಅದನ್ನು ಕೂಡ ನಾನು ಜಾಸ್ತಿ ಹೊತ್ತು ಅದರಲ್ಲಿ ಮುಳುಗಿರ್ತೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಏನೋ ಟ್ರೈ ಮಾಡೋಣ ಅಂತ ಹೊಸ್ದಾಗಿ ಮಾಡ್ತಾಯಿದ್ದೆ, ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅದನ್ನೇ ಟ್ರೈ ಮಾಡ್ತಾಯಿದ್ದೆ. ಈ ಥರ ಹೊಸ್ದಾಗಿ ನಾವೇನೇ ಏನಾದರೂ ಒಂದು ಟೈಮ್ ಸಿಕ್ಕಾಗ ಏನಾದರೂ ಮಾಡ್ತಾಯಿದ್ರೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ. 1 ಅವರ್ ನಾನು ಟೈಲರಿಂಗ್ ಮಿಷಿನಿನ ಮೇಲೆ ಕೂತ್ಕೊತೀನಿ ಅಷ್ಟೇ, ಅಷ್ಟರ ಮೇಲೆ ಕೂತ್ಕೊಳ್ಳಲ್ಲ, ಯಾಕಂದರೆ ಸೆಕ್ಷನ್ ಆಗಿರೋದನ್ನ ಬ್ಯಾಕ್ ಪೇನ್ ಬರುತ್ತೆ. ಸೊ ಎಲ್ಲನೂ ಕೆಲಸನೂ ಅರ್ಧ ಅನ್ನೋ ಥರ ಎಷ್ಟೆಷ್ಟು ಬೇಕೋ ಅಷ್ಟಿಷ್ಟು ಮಾತ್ರ ಮಾಡ್ಕೊತೀನಿ. ಇವಾಗ ಇನ್ನೊಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಮತ್ತು ಸೊಪ್ಪು ಸಾರಿಗೆ ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಸೊಪ್ಪನ್ನೆಲ್ಲ ಬೇಯಿಸೋಕ್ಕಿಟ್ಟಿದ್ದೀನಿ. ಬಸ್ಸಾರು ಮಾಡ್ಕೊಬೇಕು ಅಂತ ಅಂದ್ಕೊಂಡೆ, ಆದರೆ ಬಸ್ಸಾರು ಅವ್ರು ಬೇಡ ಅಂದರು, ಹಾಗಾಗಿ ಮೊಸಪ್ಪು ಮಾಡಿಬಿಡು, ಸುಮ್ಮನೆ ಸೊಪ್ಪು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮೊಸಪ್ಪೇ ಮಾಡಿಬಿಟ್ಟೆ. ಅನ್ನ ಮತ್ತು ಮೊಸಪ್ಪು ಇದು ಆಗಿದ ತಕ್ಷಣ ಮುದ್ದೆ ಮಾಡ್ಕೊಳ್ಳೋಂಗಿದ್ರೆ ಮುದ್ದೆ ಮಾಡ್ಕೊತೀನಿ. ಹೀಗೆ ಅವ್ನು ಮಲಗಿದ್ದಾಗೇ ಸಣ್ಣ ಪುಟ್ಟ ಅಡುಗೆ ಕೆಲಸಗಳ್ನು ಮುಗಿಸ್ಕೊತೀನಿ. ಸಂಜೆ ಟ್ಯೂಷನ್ ಇರುತ್ತಲ್ವ, ಹಾಗಾಗಿ ಮಧ್ಯಾಹ್ನ ಸಾಂಬಾರೇನೋ ಮಾಡಿಕೊಂಡ್ರೆ ರಾತ್ರಿಗೂ ಕೂಡ ಆಗುತ್ತೆ. ಹಾಗೆ ಇಲ್ಲಿ ನಾನು ಆರೆಂಜ್ ಜ್ಯೂಸ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದ. ಕರೆಕ್ಟಾಗಿ 2:30-3 ಗಂಟೆ ಅನ್ನಂಗೆ ಎದ್ದೇಳ್ತಾನೆ. ಆವಾಗ ಅವನಿಗೂ ಕೂಡ ಜ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಹಣ್ಣು ಕೊಟ್ಟರೆ ಏನಾಗುತ್ತೆ ಅಂದರೆ ಅವನು ಸ್ವಲ್ಪ ಹುಳಿ ಇರುತ್ತಲ್ವ ಆರೆಂಜು, ಹಾಗಾಗಿ ಅಲ್ಲೇ ಬಿಸಾಕ್ಬಿಟ್ಟು ಹೊರ್ಟೋಗ್ಬಿಡ್ತಾನೆ. ಈ ಥರ ಜ್ಯೂಸ್ ಆದರೆ ನಾವೇ ಗ್ಲಾಸಲ್ಲಿ ಕುಡಿಸ್ತೀವಿ, ಅವನಿಗೂ ಕೂಡ ಸ್ವಲ್ಪ ಫುಲ್ ಅಂತ ಅನಿಸುತ್ತೆ. ಇವಾಗ ಅಡುಗೆ ಆಗೋವರೆಗೂ ಆದರೂ ಆರಾಮಾಗಿ ಆಟ ಹೊಡ್ಕೊಂಡಿರ್ತಾನೆ. ಹಾಗಾಗಿ ಎಷ್ಟು ತುಂಟಾಗಿದ್ದಾನೆ ಅಂದರೆ ಅಷ್ಟು ತುಂಟಾಗಿದ್ದಾನೆ ಅವನು. ರಿಂಗ್ ಚಾಕ್ ಬರ್ತಲ್ಲ, ಅದನ್ನು ತೊಗೊಂಡು ಈ ಥರ ನೆಲದ ಮೇಲೆಲ್ಲ ಗೀಚ್ಬಿಟ್ಟು ಸೈಕಲ್ ತೊಗೊಂಡು ಇವಾಗ ಓಡೋಗ್ತಾವನೆ. ಅಪ್ಪ ತರಲೆ ಅಂದರೆ ತರಲೆ ಆಗೋನು ಅವನಂತೂ. ಜ್ಯೂಸ್ ಮಾಡಿ ಕುಡಿಸ್ದೆ, ಅಷ್ಟೊಳಗೆ ಅದು ಚಾಪಿಸ್ ಎಲ್ಲ ತೊಗೊಂಡು ಟೈಲರಿಂಗ್ದೆಲ್ಲ ಹಾಳು ಮಾಡಿ ಇಟ್ಟಿದ್ದ. ನಾನೇನೋ ಬೈತೀನಿ ಅಂದ್ಬಿಟ್ಟು ಸೈಕಲ್ ತೊಗೊಂಡು ಸೀದಾ ಅವ್ರ ಅಜ್ಜಿ ಮುತ್ತಜ್ಜಿ ಮನೆಗೆ ಹೊರಟುಬಿಟ್ಟೆ. ಓಡೋಗ್ತಾವನೆ ನೋಡಿ ನಾನು ಕರಿತಾಯಿದ್ರು. ಹೀಗೆ ಅಪ್ಪುನ ಹ್ಯಾಂಡ್ಲು ಮಾಡೋದು ತುಂಬಾ ಈಸಿ ನನಗೆ. ತುಂಬ ಫಸ್ಟಿನ ಥರ ಅವನು ಟಾರ್ಚರ್ ಕೊಡೋಲ್ಲ ನನಗೆ. ಫಸ್ಟ್ ಆದರೆ ಅವನು ಗೊತ್ತಾಗ್ತಾ ಇರಲಿಲ್ಲ, ಈ ಥರ ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ, ನಾನು ಸೈಲೆಂಟಾಗಿರಬೇಕು, ಇಲ್ಲ ಹೆಲ್ಪ್ ಮಾಡಬೇಕು, ಈ ಥರ ಏನೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಇವಾಗ ಅವನು ಹಾಗಲ್ಲ. ನಾನೇನೋ ಪಾತ್ರೆ ತೊಳಿತಾ ಇದ್ರೂ ಕೂಡ ಅವನು ಅರ್ಥ ಆಗುತ್ತೆ, ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ, ಸೊ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಇವಾಗೂ ಅಷ್ಟೇ ನಾನೇನೋ ಸಣ್ಣ ಪುಟ್ಟ ಕೆಲಸ, ಈ ರೂಮೆಲ್ಲ ಕ್ಲೀನ್ ಮಾಡಿದ್ದೆ, ಹಾಸಿಗೆಗಳ್ನ ನಾನು ಮರ್ಚಿಕ್ತಾಯಿದ್ರೆ ಅವ್ನು ದಿಮ್ಮು ನಾನು ಏನು ಹಾಕ್ಕೊಡ್ತಾಯಿದ್ದೆ ಬ್ರಷೀಟ್ನ ಅದನ್ನು ತೊಗೊಂಬಂದು ಅವನೇ ಜೋಡಿಸ್ತಾ ಇದ್ದ. ಆಮೇಲೆ ರಗ್ ಎತ್ಕೊಂಬಂದರೆ ಅವನೇ ಅದನ್ನು ತಲೆ ಮೇಲೆ ಹಾಕ್ಕೊಂಡು ತೊಗೊಂಬರೋದು. ಈ ಥರದ್ದೆಲ್ಲ ನನಗೆ ಆದಷ್ಟು ಸಣ್ಣ ಪುಟ್ಟ ಕೈಯಲ್ಲಿ ನನಗೆ ಸಹಾಯ ಮಾಡೋಕ್ಕೇ ಅವನು ನೋಡ್ತಾನೆ. ನಾನು ಏನು ಕೆಲಸ ಮಾಡೋಕ್ಕೋದ್ರೆ ಅದರಲ್ಲಿ ಸಹಾಯ ಮಾಡ್ತಾನೆ. ನಾನು ಕೂಡ ಸಹಾಯ ತೊಗೊಳ್ಳಲ್ಲ, ನಾನು ಕೆಲಸ ಮಾಡಿಸ್ತೀನಿ ಅವನ ಕೈಯಲ್ಲಿ. ಆವಾಗ ಮಕ್ಕಳು ಕೂಡ ಆದಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮ ಜೊತೆನೂ ಅವ್ರ ಜೊತೆ ಕಾನ್ವರ್ಸೇಷನ್ ನಡೀತೆ, ಅವ್ರಿಗೂ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವಾಗ ನಾನು ಅವನ ಜೊತೆ ಮಾತಾಡಿಕೊಂಡು ರಗ್ ಮಡ್ಚಿಕಣ, ಬಾರಪ್ಪು, ಈ ಥರ ಒಂದು ಸೆಂಟೆನ್ಸು ಚಿಕ್ಕ ಚಿಕ್ಕ ಸೆಂಟೆನ್ಸ್ನ ನಾನು ಹೇಳ್ಬೇಕಾದ್ರೆ ಅವನು ಅದನ್ನು ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ ಅವನು ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಇವಾಗ ನಾನು ಪಾತ್ರೆ ತೊಳೆಯೋಕೆ ಹೋಗ್ತಾ ಇದ್ದೀನಿ ಅಂದರೆ ಅವನು ಹೇಳ್ತಾನೆ, ಪಾತ್ರೆ ತೊಳಿತಾ ಇದೆಯಾ, ಪಾತ್ರೆ ತೊಳಿ ಅಂತ ತೋರಿಸ್ತಾ ಇರ್ತಾನೆ, ಪಾತ್ರೆ ಅಂದ್ಕೊಂಡು. ಹೀಗೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸಂಜೆ ಟ್ಯೂಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ಬೇಕಾದ್ರೆ ಆರೆಂಜ್ ಜ್ಯೂಸ್ ಮಾಡಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಯಾಕಂದರೆ ಬೆಳಗ್ಗೆಯಿಂದ ಫುಲ್ಲು ಅಷ್ಟು ಬಿಸಿಲಿತ್ತು, ಅಂದರೆ ಶಿವರಾತ್ರಿ ಹಿಂದಿನ ದಿವಸ ನಿಜ ಅದು ಗೊತ್ತಾಗುತ್ತೆ, ಸೀಟ್ ಮನೆ ಇರೋದಕ್ಕೂ ಅದಕ್ಕೂ ಅಷ್ಟು ಬಿಸಿಲಿತ್ತು. ಹಾಗಾಗಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೆ ನಾನು. ಇವಾಗ ಫೋನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿಕೊಂಡು ರಿಪ್ಲೈ ಮಾಡಿಕೊಂಡು ಜ್ಯೂಸನ್ನ ಆರಾಮಾಗಿ ಕುಡಿದೆ. ಇವಾಗೂ ಅಷ್ಟೇ ಅವನು ಅದನ್ನೆಲ್ಲ ಹಾಸಿಗೆ ಎಲ್ಲ ಜೋಡಿಸ್ಬಿಟ್ಟು ಅವ್ನು ತಿರ್ಗಿ ಆಟ ಆಡೋಕ್ಕೆ ಹೋದ. ನನಗೇನು ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿ ಮಕ್ಕಳು ಇರೋದ್ರಿಂದ ಅವನು ಆರಾಮಾಗಿ ಬೆರೀತಾನೆ. ಅದರಲ್ಲೂ ಇವಾಗ ನಮ್ಮ ಎದುರುಗಡೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಅಷ್ಟು ದೊಡ್ಡವ್ರ ಹತ್ರನೂ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅಬ್ಬು ಆಗೋಯ್ತಾ, ಎಲ್ಲಾಯಿತು, ಎಲ್ಲಿ ಬಿದ್ದೆ ಎಲ್ಲಿ
ಆಟ ಆಡೋಕ್ಕೆ ಹೋಗಿದ್ದ, ನಾನು ನೋಡಿ ಓಡಿ ಬರೋಕ್ಕೆ ಹೋಗಿ ಬಿದ್ದ. ಅದಕ್ಕೆ ಹಬ್ಬು ಆಯಿತು ಅಂತ ಹೇಳ್ಬಿಟ್ಟು ಅರ್ಶಿನ ಹಚ್ಚು ಅಂತ ಅದಕ್ಕೆ ಹಚ್ಚಿದ್ದೀನಿ. ಅದನ್ನೇ ಹೇಳ್ತಾವನೆ ಈಚೆ ಕಡೆ ಬಿದ್ದೆ ಅಂತ. ಎಲ್ಲ ಕೆಲಸ ಮುಗೀತು. ಇವಾಗ ಟ್ಯೂಷನನ್ನು ಮಾಡಬೇಕು. ಟ್ಯೂಷನ್ ಮಾಡಿ ಇನ್ನೇನು ಅಡುಗೆ ಏನೂ ಮಾಡೋಂಗಿಲ್ಲ ನಾನು. ಸಾಂಬಾರು ರೆಡಿ ಇದೆ. ಸೊ ಅದಕ್ಕೆ ಅನ್ನನೋ ಇಲ್ಲ ಮುದ್ದೆ ಏನಾದರೂ ಮಾಡ್ಕೊತೀನಿ ಅಷ್ಟೇ. ಟ್ಯೂಷನ್ ಮಾಡಬೇಕು. ಎಕ್ಸಾಮ್ಸ್ ನಡೀತಾ ಇದೆ. ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಏನಪ್ಪ ಜಿಯೋ ಬೇಕಾ? ಬಾ ಕೊಡ್ತೀನಿ. ಹಾಗೆ ಟ್ಯೂಷನ್ ಮಕ್ಕಳು ಬಂದಿದ್ದರು. ಅವ್ರಿಗೆ ಎಕ್ಸಾಮ್ ಇದ್ದಿದ್ದರಿಂದ ಟ್ಯೂಷನ್ ಎಲ್ಲ ಮುಗಿಸ್ದೆ. ಅದನ್ನೇನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಅವ್ನ ಪಾಡಿಗೆ ಅವನಿಗೆ ಇವಾಗ ಸ್ಲೇಟು ಮತ್ತು ಏನಂತಾರೆ ಚಾಕೆಲ್ಲ ಕೊಡ್ತೀನಿ. ಅದರಲ್ಲಿ ಬರೆಯೋದಕ್ಕೆ, ಹೇಳೋದಕ್ಕೆ, ಫ್ರೂಟ್ಸ್ ಎಲ್ಲ ಐಡೆಂಟಿಫೈ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾನೆ. ಸೊ ಹಾಗಾಗಿ ಟ್ಯೂಷನ್ ಮಕ್ಕಳಿರೋದ್ರಿಂದ ಅವನಿಗೂ ಕೂಡ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಕೂತಿದಾಗ ಇವನು ಕೂಡ ಬುಕ್ಕು, ಪೆನ್ನು ಇದನ್ನೆಲ್ಲ ತೊಗೊಂಡು ಕೂತ್ಕೊತಾನೆ ಅವನೇ ಸೈಲೆಂಟಾಗಿ. ಸೊ ಈ ಥರ ಮಕ್ಕಳ ಜೊತೆ ಇದ್ದಾಗಲೇ ಅವರ ಅಭ್ಯಾಸಗಳೇನಿರುತ್ತೆ, ಒಳ್ಳೆ ಅಭ್ಯಾಸಗಳು ಅವ್ರಿಗೂ ಕೂಡ ಬರುತ್ತೆ. ಇವಾಗ ಅವನಿಗೆ ಊಟ ಮಾಡಿಸ್ತಾ ಇದೆ ಟಿ ವಿ ಹಾಕಿ. ಪ್ರವೀಣ್ ಅವ್ರದ್ದು ಊಟ ಆಗಿತ್ತು. ಹಾಗಾಗಿ ನಾನೇ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸಿ ಆನಂತರ ನಾನು ಊಟ ಮಾಡಿಕೊಂಡೆ. ಊಟ ಎಲ್ಲ ಮುಗಿಸಿ ನನಗೆ ಸ್ವಲ್ಪ ಕೆಲಸ ಇತ್ತು ಟೈಲರಿಂಗ್ದು. ಇನ್ನೊಂದು ಅರ್ಧ ಏನೋ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಾಹಸ ಮಾಡಿ ಮಾಡ್ತಾ ಇದ್ದೆ. ಕಿಚನೆಲ್ಲ ಕ್ಲೀನ್ ಮಾಡಿ ಬಂದು ಅದ್ರ ಕೊನೆಗೂ ಅದೇನು ಅಷ್ಟು ಚೆನ್ನಾಗಿ ಬರಲಿಲ್ಲ. ಅಂದರೆ ಹೇರ್ ಆಕ್ಸೆಸರೀಸು ಟ್ರೈ ಮಾಡ್ತಾ ಇದ್ದೆ ಅಲ್ವಾ, ಅದನ್ನು ಟ್ರೈ ಮಾಡ್ತಾ ಇದ್ದೆ. ಓಕೆ, ಒಂದು ತಕ್ಕ ಮಟ್ಟಿಗೆ ಬಂತು. ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗಿದೆ ಅದು ಆಕ್ಸೆಸರೀಸ್ ಅಂತ ಎಲ್ಲ. ಹೀಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.